2000. ಸರ್ಕಾರ ಶಾಲಾ ವರ್ಷಾರಂಭದಲ್ಲಿ ಸಾಕಷ್ಟು ಬಾರಿ ಮಕ್ಕಳ ಪೋಷಕರಿಗೆ ಹೇಳ್ತಾನೆ ಇರುತ್ತೆ, ಅನಧಿಕೃತ ಶಾಲೆಗೆ ಮಕ್ಕಳನ್ನ ಸೇರಿಸದೆ ಅಧಿಕೃತ ಶಾಲೆಗೆ ಸೇರಿಸಿ ಅಂತ. ಆದರೆ ಪೋಷಕರು ಮಾತ್ರ ಅದನ್ನ ಗಂಭೀರವಾಗಿ ಪರಿಗಣಿಸದೆ ಯಾವುದು ಶಾಲೆಗೆ ಸೇರಿಸಿ ಬಿಡ್ತಾರೆ. ಅಂತಹ ಅನಧಿಕೃತ ಶಾಲೆಗೆ ಸೇರಿಸಿದ ಮಕ್ಕಳ ಪರಿಸ್ಥಿತಿ ಈಗ ಏನಾಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಸೆಕ್ಷನ್ 30 ಹಾಗೂ 31 ಮತ್ತು ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಾಯ್ದೆ 2018 ಅನ್ವಯ ಇಲಾಖೆಯಿಂದ ಅನುಮತಿ ಪಡೆಯದೆ ನೋಂದಣಿ ಮಾಡಿಸದೆ ಈ ಶಾಲೆ ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಶಾಲೆಯನ್ನು ಪ್ರಾರಂಭಿಸುವುದು ಬೆಳಕಿಗೆ ಬಂದಿದೆ. ಎಷ್ಟು ವರ್ಷದಿಂದ ನಡೆಸ್ತಾ ಇದೆ? 2020 ಹೌದು, ಇದು ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದಲ್ಲಿರುವ ಪರಿ ಏಂಜಲ್ಸ್ ಪೂರ್ವ ಪ್ರಾಥಮಿಕ ಶಾಲೆ. 2019-20 ಸಾಲಿನಲ್ಲಿ ಇದು ಪ್ರಾರಂಭವಾಗಿ ಇದುವರೆಗೂ ಕೂಡ ನೋಂದಣಿ ಮಾಡಿಸಿಲ್ಲ. ಅನಧಿಕೃತವಾಗಿ ಶಾಲೆ ನಡೆಸುತ್ತಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಸುಮಾರು 5-6 ಬಾರಿ ನೋಟಿಸ್ ನೀಡಿದರೂ ಇಲಾಖೆಯಿಂದ ಅನುಮತಿ ಪಡೆದುಕೊಳ್ಳುವಂತೆ ತಿಳಿಸಿದರೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಯಾವುದೇ ನೋಟಿಸ್ಗೂ ಸಮಜಾಯಿಸಿ ನೀಡದೆ ರಾಜಾರೋಷವಾಗಿ ಶಾಲೆ ನಡೆಸುತ್ತಿದ್ದಾರೆ. ಈ ಸಂಬಂಧ ಈಗಾಗಲೇ ಬಿಒ ತಂಡ ಮತ್ತು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ತಂಡ ಹಾಗೂ ಪೊಲೀಸ್ ಇಲಾಖೆಯ ವೃತ್ತ ನಿರೀಕ್ಷಕರ ತಂಡ ಪರಿ ಏಂಜಲ್ಸ್ ಪೂರ್ವ ಪ್ರಾಥಮಿಕ ಶಾಲೆ ಮೇಲೆ ದಾಳಿ ನಡೆಸಿ ಶಾಲೆಯನ್ನ ಮುಚ್ಚುವಂತೆ ಆದೇಶ ಮಾಡಿದ್ದಾರೆ. 30 ವರ್ಷ ಸರ್ಟಿಫಿಕೇಟ್ ಹೆಂಗ್ ಕೊಡ್ತೀಯಪ್ಪ? ಇದು ಮಕ್ಕಳಿಗೆ ಸರ್ಟಿಫಿಕೇಟ್ ಹೆಂಗ್ ಕೊಡ್ತೀಯ? ಏನಿಲ್ಲ ಮತ್ತೆ ಕುರಿಗಳಾವ ಸಾಕಣಕ್ಕೆ ಅದೇ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಏನೋ ಒಂದು ಸರ್ಟಿಫಿಕೇಟ್ ಕೊಡ್ಬೇಕಲ್ಲಪ್ಪ ನೀವು. ನೆಕ್ಸ್ಟ್ ಮಕ್ಕಳು ಪ್ರೀ ನರ್ಸರಿ ಮಗುಗೂ ಸಹ 1,400 ರೂಪಾಯಿ ಪುಸ್ತಕಗಳು ಕೊಡ್ತಾ ಇದ್ದಾರೆ. 30 ವರ್ಷದ್ದು ಅಗ್ರಿಮೆಂಟ್ ಕೇಳ್ತಿದ್ದಾರೆ. ಸೊ ಹಂಗಾಗಿ ಕೊಡೋಕ್ಕಾಗಿಲ್ಲ. ಇವಾಗ 30 ವರ್ಷದ್ದು ಅಗ್ರಿಮೆಂಟ್ಗೋಸ್ಕರನೇ ಒಂದು ಸ್ವಂತ ಬಿಲ್ಡಿಂಗ್ ತೊಗೊಂಡು ಅದನ್ನು ಪರ್ಮಿಷನ್ಗೆ ಹಾಕ್ತಿದ್ದೀವಿ ಸರ್. ಸ್ವಲ್ಪ ಸಹಕಾರ ಮಾಡಬೇಕು ಅಂತ. ಈ ಶಾಲೆಯಲ್ಲಿ ಪ್ರೀ ನರ್ಸರಿ, ನರ್ಸರಿ, LKG ಮತ್ತು UKG ತರಗತಿಗಳನ್ನು ಅನಧಿಕೃತವಾಗಿ ನಡೆಸಲಾಗ್ತಿದೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಈ ಶಾಲೆಯಲ್ಲಿ ಸುಮಾರು 72 ವಿದ್ಯಾರ್ಥಿಗಳು ಇದ್ದು ಈಗಾಗಲೇ ಈ ವಿದ್ಯಾರ್ಥಿಗಳನ್ನು ಬೇರೆ ಶಾಲೆಗೆ ವರ್ಗಾಯಿಸಿ ಯಾವ ಶಾಲೆಗೆ ಮಕ್ಕಳನ್ನು ದಾಖಲು ಮಾಡ್ತಿದ್ದಾರೆ ಎಂಬ ಮಾಹಿತಿಯನ್ನು 2 ದಿನಗಳ ಒಳಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಸಲ್ಲಿಸಬೇಕು ಎಂದು BO ಇಂದ್ರಾಣಿ ಸಂಸ್ಥೆಯ ಕಾರ್ಯದರ್ಶಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಇನ್ನು ಪಾವಗಡದ BO ಇಂದ್ರಾಣಿ ಕನ್ನಡದೊಂದಿಗೆ ಮಾತನಾಡಿ, ಶಾಲೆಯನ್ನ ಪ್ರಾರಂಭಿಸಬೇಕಾದರೆ ಅನುಮತಿ ಪಡೆಯದೆ ನಡೆಸುವುದು ಅಪರಾಧ. ಇಲಾಖೆಯ ಅನುಮತಿ ಪಡೆಯುವುದು ಅತಿ ಮುಖ್ಯ. ಒಂದೇ ಮನೆಯಲ್ಲಿ 3 ಕೋಣೆಗಳಿವೆ. ವಿದ್ಯಾರ್ಥಿಗಳಿಗೆ ಅಲ್ಲಿಯೇ ಪಾಠ ಪ್ರವಚನ ನಡೆಸಲಾಗ್ತಾ ಇದೆ. ಮತ್ತೊಂದು ಕೋಣೆಯಲ್ಲಿ ಅಡಿಗೆಗೆ ಬಳಸುವಂತಹ ಗ್ಯಾಸ್ ಸಿಲಿಂಡರ್ಗಳು ಇವೆ. ಇದು ಮಕ್ಕಳ ಭವಿಷ್ಯಕ್ಕೆ ಅಪಾಯವನ್ನು ತಂದೊಡ್ಡುತ್ತೆ. ಹಾಗಾಗಿ ಈ ರೀತಿಯಾಗಿ ಶಿಕ್ಷಣ ಸಂಸ್ಥೆ ಇದ್ದರೆ ಖಂಡಿತವಾಗಿಯೂ ಅಂತಹ ಶಿಕ್ಷಣ ಸಂಸ್ಥೆಗಳಿಗೆ ನಮ್ಮ ಇಲಾಖೆಯಿಂದ ಅನುಮತಿ ಕೊಡಲು ಬರುವುದಿಲ್ಲ ಅಂತ ಸ್ಪಷ್ಟನೆ ನೀಡಿದರು. ಈ ಶಾಲೆ ಏನು ಅಂತ ಅಂದರೆ ನರ್ಸರಿ, ಪ್ರೀ ನರ್ಸರಿ, LKG, UKGನ ಸುಮಾರು 21-22ನೇ ಸಾಲಿನಿಂದ ನಡೆಸ್ತಾ ಇದ್ದಾರೆ. ಆದರೆ ಇಲಾಖೆಯವರು ಬಂದು ಎಷ್ಟೇ ನೋಟಿಸ್ ಕೊಟ್ಟು ಗಮನ ಹರಿಸಿರೂ ಸಹ ಇವರು ಇಲಾಖೆಯಿಂದ ಪರ್ಮಿಷನ್ ತಗೊಂಡಿಲ್ಲ. ಏನು ಹೇಳುತ್ತೆ ಅಂದರೆ 1973 ಸೆಕ್ಷನ್ 30-31 ಪ್ರಕಾರ ಯಾವುದೇ ಶಾಲೆ ನಡೆಸಬೇಕಾದ್ರೆ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಮತ್ತು ನೋಂದಣಿಯನ್ನ ಮಾಡಿಸಬೇಕು. ಒಟ್ಟಲ್ಲಿ ಪದೇ ಪದೇ ಸರ್ಕಾರ ಹೇಳ್ತಾನೆ ಇರುತ್ತೆ, ಮಕ್ಕಳನ್ನ ಅಧಿಕೃತ ಶಾಲೆಗೆ ಸೇರಿಸಿ ಅಂತ. ಆದರೆ ಪೋಷಕರು ಮಾತ್ರ ತಮ್ಮ ಮಕ್ಕಳನ್ನ ಅದ್ಯಾಕೋ ಗೊತ್ತಿಲ್ಲ, ಶುಲ್ಕ ಕಡಿಮೆ ಅಂತಾನೋ, ಮನೆ ಪಕ್ಕದ ಶಾಲೆಯೇ ಅಂತಾನೋ ಅಥವಾ ಇನ್ಯಾವುದೋ ಕಾರಣದಿಂದ ಗೊತ್ತು ಗುರಿ ಇಲ್ಲದೆ ಅನಧಿಕೃತ ಶಾಲೆಗೆ ಸೇರಿಸಿ ಮಕ್ಕಳ ಭವಿಷ್ಯಕ್ಕೆ ತಾವೇ ಕೊಡಲಿಯನ್ನ ಇಡುತ್ತಿದ್ದಾರೆ. ಇನ್ನಾದರೂ ಇಂತಹ ಶಾಲೆಗೆ ಸೇರಿಸುವ ಮುನ್ನ ಸಂಸ್ಥೆಯ ಬಗ್ಗೆ ತಿಳಿದು ಸೇರಿಸೋದು ಒಳಿತು.
ಅನಿಲ್ ಯಾದವ್, ಕನ್ನಡ 9, ಪಾವಗಡ.